ತುಂಬ ಜನ ಸೆಲ್ಲರ್ಸ್ ಕಂಪ್ಲೇಂಟ್ ಮಾಡ್ತಿದ್ರಿ. ಸೊ ನಮ್ಮ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿಕೊಂಡು ಯೂಸ್ ಮಾಡಿ ಕಳಿಸಿದ್ದಾರೆ ಅಥವಾ ಅದ್ರ ಬದಲು ರಾಂಗ್ ಪ್ರಾಡಕ್ಟು ಕಳಿಸಿದ್ದಾರೆ ಅಂತ. ಸೊ ಫ್ಲಿಪ್ಕಾರ್ಟಲ್ಲಿ ಈ ಥರ ಪ್ರಾಬ್ಲಮ್ಸ್ಗಳಿಗೆ ಒಂದು ಸೊಲ್ಯೂಷನ್ ತಂದಿದ್ದಾರೆ. ಸೊ ಫ್ಲಿಪ್ಕಾರ್ಟ್ ಟ್ಯಾಗ್ ಲೂಪ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಈ ಟ್ಯಾಗ್ ಲೂಪ್ಸ್ನ ನಾವು ನಮ್ಮ ಪ್ರಾಡಕ್ಟಲ್ಲಿ ಅಟ್ಯಾಚ್ ಮಾಡಿ ಅದ್ರ ಮೇಲೆ ಒಂದು ಆಲ್ಫಾನ್ಯೂಮರಿಕ್ ಡಿಜಿಟ್ ಇರುತ್ತೆ. ಇದನ್ನು ನಾವು ಆರ್ಡರ್ ID ಜೊತೆ ಮ್ಯಾಪ್ ಮಾಡಿರ್ತೀವಿ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನು ಯೂಸು ಅಂದರೆ, ಸೊ ಈ ಟ್ಯಾಗ್ ಲೂಪ್ನ ಏನಾದರೂ ಅವರು ಬ್ರೇಕ್ ಮಾಡಿದರೆ, ಅವರೇನಾದರೂ ಕಸ್ಟಮರ್ ಆರ್ಡ್ರ್ ಮಾಡಿಕೊಂಡು ರಿಟರ್ನ್ ಮಾಡಬೇಕಾದ್ರೆ ಈ ಟ್ಯಾಗ್ ಏನಾದರೂ ಬ್ರೇಕ್ ಆಗಿತ್ತು ಅಂದರೆ ಅಂಥ ರಿಟರ್ನ್ಗಳನ್ನ ತೊಗೊಳ್ಳೋದಿಲ್ಲ. ಸೊ ಸೀಲ್ ಬ್ರೇಕ್ ಆಗಿದ್ದರೆ ರಿಟರ್ನ್ ತೊಗೊಳ್ಳೋದಿಲ್ಲ. ಸೊ ಈ ಥರ ಆದಾಗ ಅವರು ಯೂಸ್ ಮಾಡಿ ಹಾಕೋದಾಗಿರ್ಬೋದು ಅಥವಾ ರಾಂಗ್ ಪ್ರಾಡಕ್ಟ್ ಹಾಕೋದಾಗಿರ್ಬೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಇದನ್ನು ನಾವು ಈ ಫ್ಲಿಪ್ಕಾರ್ಟ್ ಟ್ಯಾಗ್ ಲೂಪ್ಸ್ ಅನ್ನೋದನ್ನು ಫ್ಲಿಪ್ಕಾರ್ಟ್ ಆಥರೈಸ್ಡ್ ವೆಂಡರ್ಸ್ ಕಡೆಯಿಂದನೇ ಪರ್ಚೇಸ್ ಮಾಡಬೇಕು. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಿಮಗೇನಾದರೂ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟ್ಯಾಗ್ ಅಂತ ಕಮೆಂಟ್ ಮಾಡಿ. ಕಂಪ್ಲೀಟ್ ಡೀಟೇಲ್ಡ್ PDF ನಿಮ್ಮ DMಗೆ ಬಂದು ತಲುಪುತ್ತೆ.